ಫಸ್ಟು ಸ್ಟ್ರಾಟಜಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎರಡನೇದು ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ವಿತ್ ಚಾರ್ಟ್, ಯಾಕೆ ನಾನು ಅಲ್ಲಿ ಹೇಳ್ತಾ ಇದ್ದೀನಿ ಬೈ ಮಾಡಲಿಕ್ಕೆ ಸೆಲ್ ಮಾಡಲಿಕ್ಕೆ. ಮೂರನೇದು ನಾನು ನಿಮಗೆ ಡಾಟಾ ಶೋ ಮಾಡ್ತೀನಿ ಪ್ರೀವಿಯಸ್ 1 ಇಯರ್ದು. ಈ ಡಾಟಾ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಆ ಡಾಟಾ ಬೇಕಂದರೆ ಟೆಲಿಗ್ರಾಮ್ ಚಾನಲ್ಲಿ ಹೋಗಿ ನೋಡ್ಬೋದು. ಫೈನ್. ಟ್ರೆಂಡ್ ವಿದ್ದು ಕೂಡ ವರ್ಕ್ ಆಗ್ತಾರೆ, ಟ್ರೆಂಡ್ ಅಗೇನ್ಸ್ಟಲ್ಲೂ ಕೂಡ ವರ್ಕ್ ಆಗ್ತಾರೆ. ಬಟ್ ಟ್ರೆಂಡ್ ಅಗೇನ್ಸ್ಟಲ್ಲಿ ನೀವು ಹೇಗೆ ಕ್ವಾಂಟಿಟಿ ಇಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಟ್ರೆಂಡ್ ವಿದ್ದಲ್ಲಿ ನೀವು ಹೇಗೆ ಕ್ವಾಂಟಿಟಿ ಇಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಇದು ಅಪ್ ಸೈಡ್ ಕೂಡ ವರ್ಕ್ ಆಗ್ತಾರೆ, ಡೌನ್ ಸೈಡ್ ಕೂಡ ವರ್ಕ್ ಆಗ್ತಾರೆ. ಫೈನ್. ಸೊ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಡೌನ್ ಸೈಡ್ ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಅನ್ಕೋಣ ಮಾರ್ಕೆಟ್ ಒಂದು ರೇಂಜ್ ಮಾಡ್ತಾಯಿತ್ತು. ಈ ರೇಂಜಿಂದ ಕೆಳಗೆ ಮಾರ್ಕೆಟು ಬ್ರೇಕ್ ಡೌನ್ ಆಯಿತು. ಬ್ರೇಕ್ ಡೌನ್ ಆದಾಗ ಏನಂದರೆ ತುಂಬ ಜನ ಯಾರೆಲ್ಲ ಇಲ್ಲಿ ಬೈ ಮಾಡಿರ್ತಾರೆ ಅಥವಾ ತುಂಬ ಜನ ಯಾರಲ್ಲಿ ಪುಟ್ನೆಲ್ಲ ಸೆಲ್ ಮಾಡಿರ್ತಾರೆ ಅವರಲ್ಲಿ ಇಲ್ಲಿ ಲಾಸ್ನ ಬುಕ್ ಮಾಡ್ತಾರೆ ಅಥವಾ ಸ್ಟಾಪ್ ಲಾಸ್ನ ಬುಕ್ ಮಾಡ್ತಾರೆ. ಆವಾಗ ತುಂಬ ಜನ ಇಲ್ಲಿ ಫ್ರೆಶ್ ಎಂಟ್ರಿ ಮಾಡ್ತಾರೆ ಸೆಲ್ಲಿಂಗ್ ಸೈಡಲ್ಲಿ. ಫಾರ್ ಎಕ್ಸಾಂಪಲ್ ನಾವೇ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನಾನೇ ಎಂಟ್ರಿ ಮಾಡಿದಾಗ ಏನು ಮಾಡ್ತೀನಿ ಅಂದರೆ ನನ್ನ ಯೋಗ್ಯತೆ ಉಂಟು 10 ಕ್ವಾಂಟಿಟಿ ಪ್ಲ್ಯಾನ್ ಮಾಡೋದು, ಬಟ್ ನಾನು ಇಲ್ಲಿ ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತೀನಿ 5 ಕ್ವಾಂಟಿಟಿ. ಇಫ್ ಇನ್ ಕೇಸ್ ಇಲ್ಲಿಂದ ರಿವರ್ಸಲ್ ಆದರೆ ಫೈನ್. ಸೊ ಅದಕ್ಕೆ ಮಾರ್ಕೆಟ್ ಒಂದು ಡೌನ್ ಸೈಡ್ ಬರ್ತಾರೆ. ಅದ ನಂತರ ಮಾರ್ಕೆಟ್ ಏನು ಮಾಡ್ತಾರೆ, ಇಲ್ಲಿ ಲೋವರ್ ಲೋ ಫಾರ್ಮೇಷನ್ ಮಾಡ್ತಾರೆ. ಲೋವರ್ ಲೋ ಫಾರ್ಮೇಷನ್ ಮಾಡಿದಾಗ ನನ್ನಾಗಿರೋರು ಮಿಕ್ಕಿರೋ 5 ಕ್ವಾಂಟಿಟಿನ ಇಲ್ಲಿ ಆ್ಯಡ್ ಮಾಡ್ತಾರೆ. ಎಲ್ಲ 10 ಕ್ವಾಂಟಿಟಿದು ಸ್ಟಾಪ್ ಲಾಸ್ ತಂದು ಇಲ್ಲಿಡ್ತಾರೆ. ಮತ್ತು ತುಂಬ ಜನ ಏನು ಮಾಡ್ತಾರೆ ಅಂದರೆ ಫ್ರೆಶ್ ಎಂಟ್ರಿ ಮಾಡ್ತಾರೆ. ಸೊ ತುಂಬ ಜನಕ್ಕೆ ಕನ್ಫರ್ಮೇಷನ್ ಬೇಕಿರುತ್ತೆ, ಅವರಿಗೆ ಕ್ಲೋಸಿಂಗ್ ಬೇಕಿರುತ್ತೆ. ಸೊ ಅವರು ಯಾವಾಗ ಇಲ್ಲಿಂದ ಲೋವರ್ ಲೋ ಫಾರ್ಮೇಷನ್ ಮಾಡ್ತಾರೆ ಆವಾಗ ಅವರು ಎಂಟ್ರಿ ಮಾಡ್ತಾರೆ. ಫೈನ್. ಸೊ ಇಲ್ಲಿ ಫಸ್ಟ್ ಟೈಮ್ ಆಯಿತು, ಇಲ್ಲಿ ಸೆಕೆಂಡ್ ಟೈಮ್ ಆಯಿತು, ಮಾರ್ಕೆಟ್ 2 ಚಾನ್ಸ್ ಕೊಡ್ತು. ಅದರ ನಂತರ ಮಾರ್ಕೆಟು ಇಲ್ಲಿಂದ ಥರ್ಡ್ ಟೈಮ್ ಬಂದಾಗ ಇಲ್ಲಿ ತುಂಬ ಜನ ಫ್ರೆಶ್ ಎಂಟ್ರಿ ಮಾಡ್ತಾರೆ, ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇಲ್ಲಿಡ್ತಾರೆ. ಬಟ್ ಇವರು ಇಲ್ಲಿ ಟ್ರ್ಯಾಪ್ ಆಗ್ತಾರೆ. ಯಾಕೆ ಗೊತ್ತುಂಟಾ, ಮಾರ್ಕೆಟ್ ಆಲ್ರೆಡಿ ನಿಮ್ಗೊಂದು ಚಾನ್ಸ್ ಕೊಟ್ಟಿದೆ, ಇಲ್ಲೊಂದು ಚಾನ್ಸ್ ಕೊಟ್ಟು, ಇಲ್ಲಿ 2ನೇ ಚಾನ್ಸ್ ಕೊಟ್ಟು, ಬಟ್ 3ನೇ ಚಾನ್ಸು ಯಾವುದು ಕೂಡ ಮಾರ್ಕೆಟ್ ಕೊಡಲ್ಲ. ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ತುಂಬಾ ಇರ್ತಾರೆ. ಯಾಕೆ ಗೊತ್ತುಂಟಾ, ಚಾನ್ಸ್ ಕೊಟ್ಟಿದೆ ಬಟ್ ಚಾನ್ಸ್ನ ಯೂಸ್ ಮಾಡ್ಕೊಂಡವರು ತುಂಬ ಜನ ಇದ್ದಾರೆ. ಇಲ್ಲಿ ಅವರು ಸೆಲ್ ಮಾಡಿರ್ತಾರೆ, ಇಲ್ಲಿ ಅವರು ಸೆಲ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ನೀವು ಫ್ರೆಶ್ ಪೊಸಿಷನ್ ಮಾಡುವಾಗ ನಿಮ್ಮದು ಸ್ಟಾಪ್ ಲಾಸ್ ಕೂಡ ಇಟ್ಟಿರ್ತಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಆದಾಗ ನಿಮ್ಗೆ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ. ಬಟ್ ಪ್ರೀವಿಯಸ್ಸಲ್ಲಿ ಯಾರೆಲ್ಲ ಸೆಲ್ ಮಾಡಿದ್ದಾರೆ ಅವರಿಗೆ ಅಲ್ಲಿ ಪ್ರಾಫಿಟ್ ತೋರ್ತಾರೆ. ಸೊ ಅದಕ್ಕೆ ಮಾರ್ಕೆಟು ಇಲ್ಲಿಂದ ರಿವರ್ಸಲ್ ಹೋದಾಗ ಮಾರ್ಕೆಟ್ ಒಂದು ಒಳ್ಳೆ ಫಾಸ್ಟ್ ಮೂಮೆಂಟಮ್ ಕೊಡ್ತದೆ. ಫೈನ್. ಆ್ಯಂಡ್ ಮಾರ್ಕೆಟ್ ಇಲ್ಲಿಂದ ಪ್ರೀವಿಯಸ್ ಹೈನ ಕೂಡ ಬ್ರೇಕ್ ಆಗ್ತಾರೆ. ಆ ಬ್ರೇಕ್ ಆದಾಗ ತುಂಬ ಜನದು ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ, ತುಂಬ ಜನದು ಟ್ರೈಲಿಂಗ್ ಎಸಲ್ಲಿ ಹಿಟ್ ಆಗ್ತಾರೆ ನಾನು ಹೇಳಿದಾಗೆ. ಸೊ ಅಲ್ಲಿಂದ ಮಾರ್ಕೆಟು ಮೂಮೆಂಟಮ್ ಸಿಗ್ತದೆ. ಇದು ನಂದು ಸ್ಟ್ರಾಟಜಿ. ಫೈನ್. ಐ ಹೋಪ್ ನಾನು ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತದ. ನಾನು ನಿಮಗೆ ಈಗ ಅಪ್ ಸೈಡ್ ಕೂಡ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಸೇಮ್ ಮಾರ್ಕೆಟ್ ಒಂದು ರೇಂಜ್ ಮಾಡ್ತಾಯಿತ್ತು, ಅದರ ನಂತರ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಕೊಡ್ತು. ತುಂಬ ಜನ ಇನಿಷಿಯಲಿ ಏನು ಮಾಡ್ತಾರೆ, ಬೈ ಮಾಡ್ತಾರೆ. ಆ್ಯಂಡ್ ನನ್ನಲ್ಲಿರೋರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಕ್ವಾಲಿಟಿ ಲೆಸ್ ಮಾಡಿ ಟ್ರೇಡ್ ಮಾಡ್ತಾರೆ. ಬಿಕಾಸ್ ನಮಗೂ ಸ್ವಲ್ಪ ಕನ್ಫರ್ಮೇಷನ್ ಬೇಕಾಗಿರುತ್ತೆ. ದಟ್ ಮೀನ್ಸ್ ನನ್ನ ಯೋಗ್ಯತೆ ಉಂಟು 10 ಕ್ವಾಂಟಿಟಿ ಟ್ರೇಡ್ ಮಾಡೋದು, ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ 5 ಕ್ವಾಂಟಿಟಿನ. ದೆನ್ ಮಾರ್ಕೆಟ್ ಯಾವಾಗ ಇಲ್ಲಿ ಲೋವರ್ ಹೈ ಫಾರ್ಮೇಷನ್ ಮಾಡ್ತಾರೆ, ಇಲ್ಲಿ ನಾನು ಹೈಯರ್ ಹೈ ಫಾರ್ಮೇಷನ್ ಮಾಡ್ತಾರೆ, ಆವಾಗ ನಾನು ಇಲ್ಲಿ ಮಿಕ್ಕಿರೋ 5 ಕ್ವಾಂಟಿಟಿನ ಪ್ಲ್ಯಾನ್ ಮಾಡ್ತೀನಿ. ಫೈನ್. ಸೊ ಎಲ್ಲ ನಂದು 10 ಕ್ವಾಂಟಿಟಿ ಸ್ಟಾಪ್ ಲಾಸ್ ನಂದು ಇಲ್ಲಿರ್ತೀನಿ. ಆ್ಯಂಡ್ ಮಾರ್ಕೆಟ್ ಯಾವಾಗ ಅಗೇನ್ ಮಾರ್ಕೆಟ್ ಒಂದು ಹೈಯರ್ ಹೈ ಫಾರ್ಮೇಷನ್ ಮಾಡ್ತಾರೆ, ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ತಂದು ಇಲ್ಲಿರ್ತೀನಿ. ಮಾರ್ಕೆಟ್ ಯಾವಾಗ ಒಂದು ಅಗೇನ್ ಹೈಯರ್ ಹೈ ಫಾರ್ಮೇಷನ್ ಮಾಡ್ತಾರೆ, ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ತಂದು ಇಲ್ಲಿರ್ತೀನಿ. ಫೈನ್. ಸೊ ಯಾರೆಲ್ಲ ಇಲ್ಲಿ ಪ್ರೀವಿಯಸ್ಸಲ್ಲಿ ಮಿಸ್ ಮಾಡಿರ್ತಾರೆ ಅವರಿಲ್ಲಿ ಎಂಟ್ರಿ ಮಾಡ್ತಾರೆ. ಆ್ಯಂಡ್ ಯಾರೆಲ್ಲ ಇಲ್ಲಿ ಮಿಸ್ ಮಾಡಿರ್ತಾರೆ ಅವರಿಲ್ಲಿ ಎಂಟ್ರಿ ಮಾಡ್ತಾರೆ. ಬಟ್ ಮಾರ್ಕೆಟ್ ಆಲ್ರೆಡಿ ಒಂದು ಮೊಮೆಂಟಮ್ ಆಗಿರುತ್ತೆ. ಫೈನ್. ಇಲ್ಲಿ ಅವರು ಟ್ರ್ಯಾಪ್ ಆಗೋ ಚಾನ್ಸಸ್ ಆರ್ ತುಂಬ ಹೈ. ಯಾವಾಗ ಮಾರ್ಕೆಟ್ ಇಲ್ಲಿಂದ ಈ ಲೋವರ್ ಲೋ ಫಾರ್ಮೇಷನ್ನ ಬ್ರೇಕ್ ಡೌನ್ ಆಗ್ತದೆ, ಇಲ್ಲಿಂದ ಮಾರ್ಕೆಟ್ ಡೌನ್ ಸೈಡ್ ಬರೋ ಚಾನ್ಸಸ್ ವೆರಿ ಹೈ. ದಟ್ ಮೀನ್ಸ್ ಯಾರೆಲ್ಲ ಇಲ್ಲಿ ಬೈ ಮಾಡಿರ್ತಾರೆ, ಇಲ್ಲಿ ಬೈ ಮಾಡಿರ್ತಾರೆ ಅವ್ರಿಗೆ ಪ್ರಾಫಿಟ್ ಆಗ್ತಾರೆ. ಬಟ್ ಯಾರೆಲ್ಲ ಇಲ್ಲಿ ಫ್ರೆಶ್ ಎಂಟ್ರಿ ಮಾಡ್ತಾರೆ ಅವರಿಗೆ ಇಲ್ಲಿ ಲಾಸ್ ಆಗ್ತದೆ. ಫೈನ್. ಐ ಹೋಪ್ ನಾ ಹೇಳ್ಪಾಟು ನಿಮಗೆ ಕ್ಲಿಯರ್ ಆಯ್ತಂತ. ನಾ ಹೇಳ್ತಾ ಇಲ್ಲ ನಿಮಗೆ ಇದು ಎಲ್ಲ ಟೈಮು ಇಲ್ಲಿಂದ ರಿವರ್ಸಲ್ ಆಗ್ತಾರಂತೆ. ತುಂಬ ಸಮಯ ನಮ್ಮದು ಸ್ಟಾಪ್ ಲಾಸ್ ಕೂಡ ಹಿಟ್ ಆಗ್ತಾರೆ. ಅದು ನಾನು ನಿಮಗೆ ಎಕ್ಸೆಲ್ ಯಾವಾಗ ಶೇರ್ ಮಾಡ್ತೀನಿ ಆವಾಗ ನಿಮಗೆ ಕ್ಲಿಯರ್ ಆಗ್ತದೆ. ಸೊ ದಟ್ ವಿಡಿಯೋ ಕೊನೆ ತನಕ ನೋಡಿ, ಇನ್ ಡೀಟೇಲ್ಸಲ್ಲಿ ಕ್ಲಿಯರ್ ಆಗ್ತಾರೆ. ಫೈನ್. ಇಲ್ಲಿ ನೋಡಿ ಸಿಂಪಲ್ ಉಂಟು ಸ್ಟ್ರಾಟಜಿ, ಜಸ್ಟು ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ. ಇದರಲ್ಲಿ ಏನು ಕೂಡ ನಾನು ಇಂಡಿಕೇಟರ್ ಯೂಸ್ ಮಾಡ್ತಾಯಿಲ್ಲ, ಏನು ಕೂಡ ಇದು ಯೂಸ್ ಮಾಡ್ತಾಯಿಲ್ಲ. ಜಸ್ಟ್ ಇದು ಥರ್ಡ್ ಟೈಮ್ ಯಾವಾಗ ಮಾರ್ಕೆಟ್ ಅಲ್ಲಿಂದ ಲೋವರ್ ಹೈ ಫಾರ್ಮೇಷನ್ ಮಾಡ್ತಾರೆ ಅಥವಾ ದಟ್ ಮೀನ್ಸ್ ಇಲ್ಲಿಂದ ಲೋವರ್ ಲೋ ಫಾರ್ಮೇಷನ್ ಮಾಡ್ತಾರೆ. ಆ್ಯಂಡ್ ಯಾವಾಗ ಇದು ಹೈಯರ್ ಹೈ ಫಾರ್ಮೇಷನ್ ಮಾಡ್ತಾರೆ 3ನೇ ಸಲ, ಯಾವಾಗ 3ನೇ ಸಲದ್ದು ಸ್ವಿಂಗ್ ಲೋ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ನಾವಿಲ್ಲಿ ಎಂಟ್ರಿ ಮಾಡೋಣ. ಸ್ಟಾಪ್ ಲಾಸ್ ಏನು, ಈ ಸ್ವಿಂಗ್ ಹೈ. ಸ್ಟಾಪ್ ಲಾಸ್ ಏನು, ಈ ಸ್ವಿಂಗ್ ಲೋ. ಫೈನ್. ಇಷ್ಟೇ ಸಿಂಪಲ್. ಇದನ್ನ ನೀವು ಫಾಲೋ ಮಾಡಿ. ನಿಮಗಿದು ಇನಿಷಿಯಲಿ ಲಾಸಸ್ ಕೊಡ್ತಾರೆ. ದಟ್ ಮೀನ್ಸ್ ನಿಮಗಿದು ನೀವು 10 ಟ್ರೇಡ್ ಮಾಡಿದರೆ ಇದು ನಿಮಗೆ 8 ಟ್ರೇಡು ಅಥವಾ ಒಂದು 6 ಟ್ರೇಡು ಲಾಸ್ ಕೊಡ್ತಾರೆ. ಲಾಸ್ ಎಷ್ಟು ಕೊಡ್ತಾರೆ, 70 ರೂಪಾಯಿ, 100 ರೂಪಾಯಿ, ಈ ಥರ ನಿಮಗೆ ಲಾಸ್ ಕೊಡ್ತಾರೆ. ಬಟ್ ಪ್ರಾಫಿಟ್ ಕೊಡುವಾಗ ಇದು ನಮ್ಮ ಪ್ರಾಫಿಟ್ ಕೊಡ್ತಾರೆ 200 ರೂಪಾಯಿ, 300 ರೂಪಾಯಿ, ಇದು ಪ್ರಾಫಿಟ್ ಕೊಡ್ತಾರೆ. ಇಯರ್ ಎಂಡಲ್ಲಿ ನಾವು ನೆಟ್ ಟು ನೆಟ್ಟಲ್ಲಿ ಪ್ರಾಫಿಟೇ ಇಡ್ತೀವಿ. ಆ ಡಾಟಾ ನಿಮಗೆ ಶೋ ಮಾಡ್ತೀನಿ.
ಟಾರ್ಗೆಟ್ ಸಿಂಪಲ್, ಯಾವಾಗ ಮಾರ್ಕೆಟ್ ಇಲ್ಲಿಂದ ಲೋವರ್ ಹೈ ಫಾರ್ಮೇಷನ್ ಮಾಡ್ತಾ ಹೋಗ್ತಾರೆ, ಯಾವಾಗ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾರೆ, ಎಲ್ಲಿ ಮಾರ್ಕೆಟು ಪ್ರೀವಿಯಸ್ಸಲ್ಲಿ ಎಂಟ್ರಿ ಮಾಡಿದ್ದಾರೆ ತುಂಬ ಜನ, ಅದು ನಮ್ಮದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಲೋವರ್ ಲೋ ಫಾರ್ಮೇಷನ್ ಮಾಡಿ ಅಗೇನ್ ಹೋಯ್ತಂದ್ರೆ ಇದು ನೀವು ಟ್ರೇಲ್ ಮಾಡ್ತಾ ಹೋಗ್ಬೋದು. ಬಟ್ ಫಸ್ಟ್ ಟಾರ್ಗೆಟ್ ನಮ್ಮದು ಇಲ್ಲಿರ್ತಾರೆ. ಫೈನ್. ಸೊ ಅದನ್ನು ನಾವು ಸೆಲ್ಲಿಂಗಲ್ಲಿ ನೋಡೋಕ್ಕೆ ಹೋದರೆ, ಯಾವಾಗ ಮಾರ್ಕೆಟ್ ಇಲ್ಲಿಂದ ಲೋವರ್ ಲೋ ಫಾರ್ಮೇಷನ್ ಮಾಡಿ ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾರೆ, ಇಲ್ಲಿ ತುಂಬ ಜನ ಟ್ರ್ಯಾಪ್ ಆಗ್ತಾರೆ, ಇಲ್ಲಿ ನಾವು ಎಂಟ್ರಿ ಮಾಡ್ತೀವಿ, ನಮ್ಮದು ಸ್ಟಾಪ್ ಲಾಸ್ ಏನಾಗಿರುತ್ತೆ ಈ ಪ್ರೀವಿಯಸ್ ಲೋ ಆಗಿರುತ್ತೆ. ಸೊ ಯಾವಾಗ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಹೋಗ್ತಾರೆ, ಎಲ್ಲಿ ಫಸ್ಟ್ ಎಂಟ್ರಿ ಮಾಡಿರ್ತಾರೆ ಸೆಲ್ಲರ್ಸು, ಅದು ನಮ್ಮದು ಫಸ್ಟ್ ಟಾರ್ಗೆಟ್ ಆಗಿರ್ತಾರೆ. ತುಂಬ ಸಮಯ ಏನಾಗಿರುತ್ತೆ ಅಂದರೆ ಮಾರ್ಕೆಟು ಆಲ್ರೆಡಿ ಒಂದು 500 ಪಾಯಿಂಟ್ 600 ಪಾಯಿಂಟ್ ಹೋಗಿರುತ್ತೆ, ಅದ ನಂತರ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾನೆ, ಆವಾಗ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಅದ ನಂತರ ನಮಗೆ ಟಾರ್ಗೆಟ್ ತುಂಬ ದೊಡ್ಡದು ಸಿಗ್ತದೆ. ಬಟ್ ನಾವು ತುಂಬ ಸಮಯ ಏನು ಮಾಡ್ತೀವಿ, ಹೋಲ್ಡ್ ಮಾಡಲಿಕ್ಕಾಗಲ್ಲ. ಅಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಒಂದು 5,000 10,000 ಪ್ರಾಫಿಟ್ ತೋರ್ತಾ ಇದೆ ಅಂದರೆ ನಾವಲ್ಲಿ ಬುಕ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ನಮ್ಮ ಸೈಕಾಲಜಿ ಹಾಗುಂಟು. ಇಲ್ಲ, ನೀವಲ್ಲಿ ಹೋಲ್ಡ್ ಮಾಡಿ, ಟ್ರೇಲ್ ಮಾಡ್ತಾ ಬನ್ನಿ. ಟ್ರೇಲಿಂಗ್ ಇಸ್ ಅ ಬೆಸ್ಟ್ ಸೊಲ್ಯೂಷನ್ ಟು ಕ್ಯಾಪ್ಚರ್ ದ ಟ್ರೆಂಡ್. ಯಾವಾಗ ಮಾರ್ಕೆಟ್ ಇದು ಮೂರನೇ ಸಲಕ್ಕಿಂತ ಜಾಸ್ತಿ ಹೋಗಿ ಬ್ರೇಕ್ ಡೌನ್ ಆಗ್ತದೆ, ದಟ್ ಮೀನ್ಸ್ ಇಲ್ಲಿ ಫಸ್ಟ್ ಟೈಮ್ ಆಯಿತು, ಸೆಕೆಂಡ್ ಟೈಮ್ ಆಯಿತು, ಥರ್ಡ್ ಟೈಮ್ ಆಯಿತು, ಫೋರ್ತ್ ಟೈಮಲ್ಲಿ ಇಲ್ಲಿಂದ ಬ್ರೇಕ್ ಡೌನ್ ಆಯಿತು ಅಂದರೆ ಇಲ್ಲಿ ನಾವು ಕೂಡ ಪ್ಲ್ಯಾನ್ ಮಾಡ್ಬೋದು. ಮೂರನೇ ಸಲಕ್ಕಿಂತ ಯಾವಾಗ ಇದು ಜಾಸ್ತಿ ಟೈಮ್ ಹೋಗಿ ಅಪ್ಸೈಡಲ್ಲಿ ಬ್ರೇಕ್ ಡೌನ್ ಆಗ್ತಾರೆ ಅಥವಾ ಅಲ್ಲಿಂದ ಸಸ್ಟೇನ್ ಆಗಿಲ್ಲ, ಹೀಗೆ ರಿವರ್ಸಲ್ ಬಂದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಡೌನ್ ಸೈಡಲ್ಲೂ ಕೂಡ ಅಷ್ಟೇ, ಅಪ್ ಸೈಡಲ್ಲೂ ಕೂಡ ಅಷ್ಟೇ. ನಾನು ನಿಮಗೆ ಈಗ ಚಾರ್ಟು ಶೇರ್ ಮಾಡ್ತೀನಿ. ಈ ಚಾರ್ಟ್ನ ನೋಡ್ಬೋದು. ನಾನು ಹೇಳಿದಾಗೆ ಇಲ್ಲಿಂದ ತುಂಬ ಜನ ಫಸ್ಟು ಎಂಟ್ರಿ ಮಾಡ್ತಾರೆ, ಫಸ್ಟ್ ಎಂಟ್ರಿ, ದೆನ್ ಇದು ಸೆಕೆಂಡ್ ಎಂಟ್ರಿ, ಇದೇನಾಗಿರುತ್ತೆ ಸೆಕೆಂಡ್ ಎಂಟ್ರಿ, ಅದಂತರ ಮಾರ್ಕೆಟ್ ಇಲ್ಲಿ ಥರ್ಡ್ ಎಂಟ್ರಿ ಕೊಡ್ತಾರೆ. ಬಟ್ ಥರ್ಡ್ ಎಂಟ್ರಿ ಏನಾಗುತ್ತೆ, ಟ್ರ್ಯಾಪ್ ಆಗ್ತಾರೆ. ಯಾಕಂದರೆ ಇಲ್ಲಿ ಆಲ್ರೆಡಿ ಎಲ್ಲರಿಗೂ ಪ್ರಾಫಿಟ್ ಆಗಿದೆ. ಫೈನ್. ಸೊ ಇಲ್ಲಿ ನೋಡಿ, ಯಾರೆಲ್ಲ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅಲ್ಲಿಂದ ಕೆಳಗೆ ಒಂದು ಫಾಸ್ಟ್ ಮೂಮೆಂಟಮ್ ಬರ್ತಾರೆ. ನಮ್ಮದು ಟಾರ್ಗೆಟ್ ಏನಾಗಿರುತ್ತೆ, ಯಾರೆಲ್ಲ ಇಲ್ಲಿ ಫ್ರೆಶ್ ಎಂಟ್ರಿ ಮಾಡಿರ್ತಾರಲ್ಲ ಫಸ್ಟು ಸಪೋರ್ಟು, ಇದು ನಮ್ಮದು ಟಾರ್ಗೆಟ್ ಆಗಿರುತ್ತೆ. ಇಲ್ಲಿಂದ ಮಾರ್ಕೆಟ್ ಹೋದರೆ ವೆಲ್ ಆ್ಯಂಡ್ ಗುಡ್, ಫ್ಲೋಲ್ ಹೋದರೆ. ಬಟ್ ನಮ್ಮದು ಟಾರ್ಗೆಟ್ ಇಲ್ಲಿರ್ತಾರೆ. ಫೈನ್. ಮತ್ತು ನೀವು ತುಂಬ ಜನ ಕೇಳ್ಬೋದು, ನೀವು ಎಕ್ಸಾಂಪಲ್ ಹೇಳಿದರೆ ಮಾರ್ಕೆಟ್ ಒಂದು ರೇಂಜ್ ಮಾಡ್ತಾ ಉಂಟು, ಅಲ್ಲಿಂದ ಮಾರ್ಕೆಟ್ ಬ್ರೇಕ್ಔಟ್ ಆಗಲಿ ಅಥವಾ ಬ್ರೇಕ್ ಡೌನ್ ಆಗಲಿ ಅಂತ ಹೇಳ್ತಾ ಇದ್ದೀರ. ಹಾಗಾಗಲ್ಲ. ಯಾವಾಗ ಮಾರ್ಕೆಟ್ ಒಂದು ಫ್ಲೋಲ್ ಹೋಗ್ತಾ ಉಂಟು ಅಲ್ಲೂ ಕೂಡ ಇದು ಕೆಲಸ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಒಂದು ರೇಂಜ್ ಮಾಡ್ತಾ ಉಂಟು ಅಲ್ಲೂ ಕೂಡ ಇದು ಕೆಲಸಕ್ಕೆ ಬರುತ್ತೆ. ಸೊ ಜಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ಮಾರ್ಕೆಟು ಥರ್ಡ್ ಟೈಮ್ ಅಥವಾ ಅದಕ್ಕಿಂತ ಹೆಚ್ಚು ಟೈಮು ಯಾರು ಸೇಮ್ ಟ್ರೆಂಡಲ್ಲಿ ಹೋಗ್ತಾ ಇದ್ದಾರೆ, ಇಫ್ ಇನ್ ಕೇಸ್ ಅಲ್ಲಿಂದ ರಿವರ್ಸಲ್ ಸಿಕ್ಕಿದ್ರೆ ನಾವಲ್ಲಿ ಪ್ಲ್ಯಾನ್ ಮಾಡ್ಬೋದು. ಐ ಹೋಪ್ ನಾನು ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಸೊ ಸೆಕೆಂಡ್ ಇಲ್ಲಿ ನೋಡೋ, ಇಲ್ಲಿ ನೋಡಿ ಒಂದೊಳ್ಳೆ ಸೆಲ್ಲಿಂಗ್ ಬಂತು ಫಸ್ಟ್ ಟೈಮ್, ಇಲ್ಲಿಂದ ಅಗೇನ್ ಬಂತು ಸೆಕೆಂಡ್ ಟೈಮ್, ಇಲ್ಲಿ ಸ್ವಲ್ಪ ಸೈಡ್ ವೇಸ್ ಆಯಿತು, ಅದ ನಂತರ ಮಾರ್ಕೆಟ್ ಇಲ್ಲಿ ಅಗೇನ್ ಮೂಮೆಂಟಮ್ ಆಯಿತು. ಸೊ ಇಲ್ಲಿ ಏನಾಯಿತು, ಇಲ್ಲಿ ಟ್ರ್ಯಾಪ್ ಆಯಿತು. ಯಾರೆಲ್ಲ ಇಲ್ಲಿ ಫ್ರೆಶ್ ಎಂಟ್ರಿ ಮಾಡಿದ್ದಾರೆ ಅವರೆಲ್ಲ ಟ್ರ್ಯಾಪ್ ಆದರು. ಯಾರೆಲ್ಲ ಇಲ್ಲಿ ಎಂಟ್ರಿ ಮಾಡಿದರು, ಯಾರೆಲ್ಲ ಇಲ್ಲಿ ಎಂಟ್ರಿ ಮಾಡಿದರು, ಇಲ್ಲಿ ಆಪ್ಷನ್ ಸೆಲ್ಲರ್ಸಿಗೆ ಒಂದೊಳ್ಳೆ ಪ್ರಾಫಿಟ್ ಆಯಿತು. ಯಾಕಂದರೆ ಅವರಿಗೆಲ್ಲ ಇಲ್ಲಿಯೇ ಪ್ರೀಮಿಯಮ್ ಡಿಕ್ ಆಯಿತು. ಫೈನ್. ಇಲ್ಲಿಂದ ಒಂದೊಳ್ಳೆ ಸ್ಪೈಕ್ ಸಿಕ್ತು. ಫೈನ್. ಅದ ನಂತರ ಮಾರ್ಕೆಟ್ ಏನಾಯಿತು, ಯಾರೆಲ್ಲ ಇಲ್ಲಿ ಫ್ರೆಶ್ ಎಂಟ್ರಿ ಮಾಡ್ತಿರ್ತಾರೆ ಅವ್ರನ್ನ ಟ್ರ್ಯಾಪ್ ಮಾಡ್ತು. ಆ್ಯಂಡ್ ಯಾರೆಲ್ಲ ಪ್ರೀವಿಯಸ್ಸಲ್ಲೇ ಇದ್ದರು ಅವರೆಲ್ಲ ತಮ್ಮ ಸ್ಟಾಪ್ ಲಾಸ್ ತಂದು ಈ ಸ್ವಿಂಗ್ ಹತ್ರ ಇಟ್ಟಿರ್ತಾರೆ. ಸೊ ಮಾರ್ಕೆಟ್ ಯಾವಾಗ ಇಲ್ಲಿಂದ ಬ್ರೇಕ್ಔಟ್ ಆಯಿತು, ಒಂದೊಳ್ಳೆ ಮೂಮೆಂಟಮ್ ಮತ್ತು ನಮ್ಮ ಟಾರ್ಗೆಟ್ ಏನಿರುತ್ತೆ ಇದಾಗಿರುತ್ತೆ. ಇಲ್ಲಿ ನಮ್ಮದು ಟಾರ್ಗೆಟ್ ಹಿಟ್ ಆಯಿತು. ಫೈನ್. ಸೊ ನಾನು ಹೇಳ್ತಾ ಇಲ್ಲ ಇದು ಬರೀ ಪ್ರಾಫಿಟೇ ಆಗ್ತದೆ ಅಂತ, ಇದರಲ್ಲಿ ಲಾಸಸ್ ಕೂಡ ಆಗ್ತಾಯಿದೆ. ನಾನು ನಿಮಗೆ ಸ್ಟಾಪ್ ಲಾಸ್ ಕೂಡ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ ಫಸ್ಟ್ ಎಂಟ್ರಿ ಆಯಿತು, ಇದು ನಮ್ಮದು ಸೆಕೆಂಡ್ ಎಂಟ್ರಿ ಆಗ್ತಾರೆ, ಇದು ನಮ್ಮದು ಥರ್ಡ್ ಎಂಟ್ರಿ ಆಗ್ತಾರೆ. ದಟ್ ಮೀನ್ಸ್ ಇಲ್ಲಿ ಟ್ರ್ಯಾಪ್ ಎಂಟ್ರಿ ಆಗ್ತಾರೆ. ಯಾವಾಗ ಮಾರ್ಕೆಟು ಈ ಟ್ರ್ಯಾಪ್ ಎಂಟ್ರಿದು ಲೋನ ಬ್ರೇಕ್ ಡೌನ್ ಆಗ್ತದೆ, ದಟ್ ಮೀನ್ಸ್ ಸ್ವಿಂಗ್ ಲೋನ ಬ್ರೇಕ್ ಡೌನ್ ಆಗ್ತದೆ, ಆವಾಗ ನಾವೇನು ಮಾಡ್ತೀವಿ, ಇಲ್ಲಿ ಎಂಟ್ರಿ ಮಾಡ್ತೀವಿ. ನಮ್ಮದು ಸ್ಟಾಪ್ ಲಾಸ್ ಏನಾಗುತ್ತೆ ಇದಾಗಿರುತ್ತೆ. ಸ್ಟಾಪ್ ಲಾಸ್ ದೊಡ್ಡದಾಗಿರುತ್ತಲ್ಲ, ಸೊ ಅದಕ್ಕೇನು ಮಾಡ್ತೀವಿ, ಇಲ್ಲಿ ಕ್ವಾಂಟಿಟಿ ಲೆಸ್ ಮಾಡ್ತೀವಿ. ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಸ್ಪಾಟ್ ಚಾರ್ಟಲ್ಲಿ ಯಾವಾಗ ನಮಗೆ 100+ ಪಾಯಿಂಟು ಸ್ಟಾಪ್ ಲಾಸ್ ತೋರ್ತಾ ಇರ್ತಾರೆ, ನಮ್ಮ ಯೋಗ್ಯತೆ ಇರುತ್ತೆ 10 ಕ್ವಾಂಟಿಟಿ ಇಲ್ಲಿ ಸೆಲ್ ಮಾಡಲಿಕ್ಕೆ. ಬಟ್ ನಾವಿಲ್ಲಿ ಸೆಲ್ ಮಾಡ್ತೀವಿ 5 ಕ್ವಾಂಟಿಟಿ. ಅದು ಅದು ಟ್ರೆಂಡ್ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ನಾವಿಲ್ಲಿ 5 ಕ್ವಾಂಟಿಟಿ ಸೆಲ್ ಮಾಡ್ತೀವಿ. ಬಿಕಾಸ್ ನಮ್ದು ಇಲ್ಲಿ 100 ಸ್ಟಾಪ್ ಲಾಸ್ ತಗೊಳ್ತಾ ಉಂಟು. ಇದೊಂದು ವಿಷಯ ನೆನ್ಪಿಟ್ಕೊಳ್ಳಿ. ಫೈನ್. ಸೊ ಇಲ್ಲಿ ಏನಾಗುತ್ತೆ, ನಮ್ಮದು ಸ್ಟಾಪ್ ಲಾಸ್ ಇಟ್ಟಾಗ್ತಾರೆ. ನಮ್ಮ ಯೋಗ್ಯತೆ ಎಷ್ಟುಂಟು 10 ಕ್ವಾಂಟಿಟಿ ಸೆಲ್ ಮಾಡಲಿಕ್ಕೆ, ನಮ್ಮದು ಸ್ಟಾಪ್ ಲಾಸ್ ಏನಾಗುತ್ತೆ 5 ಕ್ವಾಂಟಿಟಿಯಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ದಟ್ ಮೀನ್ಸ್ ನಮ್ದು ಏನು ಇದ್ದರೂ ಕೂಡ ಪ್ರಾಫಿಟ್ ಇನ್ನೂ ಉಂಟು. ಫೈನ್. ನಿಮಗೆ ತುಂಬಾ ಸ್ಟಾಪ್ ಲಾಸ್ ತೋರಿಸ್ಬೋದು, ಬಿಕಾಸ್ ವಿಡಿಯೋ ತುಂಬ ಲೆಂತಿ ಆಗ್ತದೆ. ಸೊ ಅದಕ್ಕೆ ನಾನು ಒಂದೆರಡು ಸ್ಟಾಪ್ ಲಾಸ್ ತೋರಿಸ್ತೀನಿ, ಇದು ಲಾಸ್ಟ್. ಇದನ್ನಂತ ನಾನು ನಿಮಗೆ ಡಾಟಾ ತೋರಿಸ್ತೀನಿ. ಫೈನ್. ಸೊ ತುಂಬ ಜನ ಇಲ್ಲಿ ಏನು ಮಾಡ್ತಾರೆ, ಎಂಟ್ರಿ ಮಾಡ್ತಾರೆ, ಫ್ರೆಶ್ ಎಂಟ್ರಿ ಮಾಡ್ತಾರೆ, ಅದರ ನಂತರ ಮಾರ್ಕೆಟ್ ಒಂದು ಅಪ್ಸೈಡ್ ಮೂಮೆಂಟಮ್ ಆಗ್ತಾರೆ. ಅದು ಅಗೈನ್ ಮಾರ್ಕೆಟ್ ಒಳ್ಳೆ ಒಂದು ಮೂಮೆಂಟಮ್ ಕೊಡ್ತಾರೆ. ತುಂಬ ಜನ ಇಲ್ಲಿ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಹೇಗೆ ಮಾಡ್ತಾರೆ, ಪ್ರೀವಿಯಸ್ಸಲ್ಲಿ ಯಾರಲ್ಲಿ ತುಂಬ ಜನ ಕ್ವಾಂಟಿಟಿ ಆ್ಯಡ್ ಮಾಡೋರು, ಹಾಗೆ ತುಂಬ ಜನ ಅಂದ್ಕೊಳ್ತಾರೆ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಹೋಗ್ಬೋದು, ಮತ್ತು ತುಂಬ ಜನ ಇಲ್ಲಿ ಫೋಮೋದಲ್ಲಿ ಎಂಟ್ರಿ ಮಾಡ್ತಾರೆ. ಫೈನ್. ಸೊ ಅದರ ನಂತರ ಮಾರ್ಕೆಟ್ ಏನು ಅವರಿಗೊಂದು ಪ್ರಾಫಿಟ್ ತೋರಿಸ್ತಾರೆ. ಅದರ ನಂತರ ಮಾರ್ಕೆಟ್ ಅಗೇನ್ ಇಲ್ಲಿ
ಟ್ರೇಡ್ ಆಗ್ತಾರೆ. ಅಗೇನ್ ಇಲ್ಲಿ ಎಂಟ್ರಿ ಕೊಡ್ತಾರೆ. ಆವಾಗ ತುಂಬ ಜನ ಇಲ್ಲಿ ಫ್ರೆಶ್ ಎಂಟ್ರಿ ಮಾಡಿ ಇರ್ತಾರಲ್ಲ, ಅವ್ರು ಇಲ್ಲಿ ಕ್ವಾಂಟಿಟಿನ ಆ್ಯಡ್ ಮಾಡ್ತಾರೆ. ಹಾಗೆ ತುಂಬ ಜನ ಇಲ್ಲಿ ಎಂಟ್ರಿ ಮಾಡಲಿಕ್ಕಾಗಿಲ್ಲ, ಇಲ್ಲಿ ಎಂಟ್ರಿ ಮಾಡಲಿಕ್ಕಿಲ್ಲ, ಫೋಮೋ ಇರ್ತಾರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇರ್ತಾರೆ. ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಹೋಗ್ಬೋದು, ಟ್ರೆಂಡ್ ಇರ್ಬೋದು ಅಂತ ಇರೋರೆಲ್ಲ ಇಲ್ಲಿ ಎಂಟ್ರಿ ಮಾಡ್ತಾರೆ, ಸ್ಟಾಪ್ ಲಾಸ್ನ ಇಲ್ಲಿ ಕೊಡ್ತಾರೆ. ಫೈನ್. ಯಾವಾಗ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾರೆ, ಎಂಟ್ರಿ ನಮ್ದು ಎಲ್ಲಾಗುತ್ತೆ, ಇಲ್ಲಿ ನಮ್ಮದು ಎಂಟ್ರಿ ಆಗುತ್ತೆ. ನಮ್ಮದು ಸ್ಟಾಪ್ ಲಾಸ್ ಏನಾಗುತ್ತೆ, ಇಲ್ಲಿ ನಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ. ಬಟ್ ಮಾರ್ಕೆಟ್ ಏನಾಗುತ್ತೆ, ಒಂದು ಒಳ್ಳೆ ಮೊಮೆಂಟಮ್ ಕೊಡ್ತು, ಟಾರ್ಗೆಟ್ನ ಸಿಗದೆ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗ್ತಾರೆ. ಫೈನ್. ಇಲ್ಲಿ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ. ಫೈನ್. ಇದರಲ್ಲಿ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗ್ತಾರೆ, ಟಾರ್ಗೆಟ್ ಕೂಡ ಹಿಟ್ ಆಗ್ತಾರೆ. ಫೈನ್. ಇಲ್ಲಿ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ. ಜಸ್ಟ್ ನೀವು ಬರೀ ಪ್ರಾಫಿಟ್ ಅಂತ ಇರಬೇಡಿ, ಸ್ಟಾಪ್ ಲಾಸ್ ಕೂಡ ಇಡ್ತಾರೆ. ಸ್ಟಾಪ್ ಲಾಸ್ ಇದ್ದರೆ ನೀವು ಅದರಿಂದ ಏನಾದರೂ ಕಲಿತೀರಾ. ಇಫ್ ಇನ್ ಕೇಸ್ ಸ್ಟಾಪ್ ಲಾಸ್ ಇಲ್ಲ ಅಂದರೆ ನಾವಿಲ್ಲಿ ಕಲೀಲಿಕ್ಕಾಗಲ್ಲ. ಫೈನ್. ಐ ಹೋಪ್ ನಾನು ಹೇಳ್ಕೊಂಡೆ ನಿಮಗೆ ಕ್ಲಿಯರ್ ಆಯ್ತು ಅಂತ. ನಾನು ನಿಮಗೆ ಈಗ ಎಕ್ಸೆಲಲ್ಲಿ ತೋರಿಸ್ತೀನಿ. ನಿಮಗೆ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಯಾವ ಡೇಟಲ್ಲಿ ನಾವು ಎಂಟ್ರಿ ಮಾಡಿದ್ದೀವಿ. ಅದ್ರ ಜೊತೆ ನಾನು ನಿಮಗೆ ಟೈಮಿಂಗ್ ಕೂಡ ಮೆನ್ಷನ್ ಮಾಡಿದ್ದೀವಿ. ಅದ್ರ ಜೊತೆ ಅದರಲ್ಲಿ ಟಾರ್ಗೆಟ್ ಹಿಟ್ ಆಯಿತಾ, ಸ್ಟಾಪ್ ಲಾಸ್ ಹಿಟ್ ಆಯಿತಾ ಅದು ಕೂಡ ಮೆನ್ಷನ್ ಮಾಡಿದ್ದೀನಿ. ಅದ್ರ ಜೊತೆ ನಾನು ನಿಮಗೆ ಸ್ಪಾಟ್ ಚಾರ್ಟಲ್ಲಿ ನಮಗೆ ಎಷ್ಟು ಸ್ಟಾಪ್ ಲಾಸ್ ಹಿಟ್ ಆಯಿತು, ಎಷ್ಟು ನಮಗೆ ಟಾರ್ಗೆಟ್ ಹಿಟ್ ಆಯಿತು ಅದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ನೀವು ಹೇಳ್ಬೋದು ಇದೇನು ಬ್ರೇಕ್ ಇವನ್ ಅಂದರೆ ನಾವಿಲ್ಲಿ ಎಂಟ್ರಿ ಮಾಡಿರ್ತೀವಿ, ಇದರಲ್ಲಿ ನಮಗೆ ಇಲ್ಲಿ ಟಾರ್ಗೆಟ್ ಕೂಡ ಹಿಟ್ ಆಗಿರಲ್ಲ, ಇಲ್ಲಿ ನಮ್ಮದು ಸ್ಟಾಪ್ ಲಾಸ್ ಕೂಡ ಹಿಟ್ ಆಗಿಲ್ಲ. ಈ ಮಾರ್ಕೆಟ್ ಏನಾಗಿರುತ್ತೆ, ಇದು ಸೈಡ್ ವೇಸ್ ಆಗಿ ಕ್ಲೋಸ್ ಆಗಿರುತ್ತೆ. ಸೊ ಅದರ ನಂತರ ನಾವೇನು ಮಾಡ್ತೀವಿ, 3 ಗಂಟೆ ಮೇಲೆ ನಾವು ಮ್ಯಾನ್ಯುವಲಿ ಎಕ್ಸಿಟ್ ಮಾಡ್ತೀವಿ. ಸೊ ಅದಕ್ಕೆ ನಾನು 40 ರೂಪೀಸ್ ಅಂದೇನು ಚಾರ್ಜಸ್ ಇರ್ತಾರಲ್ಲ ಅದನ್ನು ನಾನು ಮೈನಸ್ ಆಗಿ ಎಂಟ್ರಿ ಮಾಡಿದ್ದೀನಿ. ಫೈನ್. ಇದರಲ್ಲಿ ಸ್ವಲ್ಪ ರೂಲ್ಸ್ ಉಂಟು. ನಾನು ನಿಮಗೆ ಹೇಳಿದಾಗೆ ವಿಡಿಯೋದ ಫಸ್ಟಲ್ಲಿ ಟಾರ್ಗೆಟ್ ವಿಲ್ ಬಿ ಹೈ, SL ವಿಲ್ ಬಿ ಪ್ರಿವಿಯಸ್ ಸ್ವಿಂಗ್ ಲೋ. ದಟ್ ಮೀನ್ಸ್ ಟಾರ್ಗೆಟ್ ನಮ್ಮದು ಫಸ್ಟ್ ಏನು ಇನಿಷಿಯಲಿ ಎಂಟ್ರಿ ಮಾಡಿರ್ತೀವೋ ಅದು ನಮ್ಮದು ಟಾರ್ಗೆಟ್ ಆಗಿರುತ್ತೆ. ಸ್ಟಾಪ್ ಲಾಸ್ ಏನಿರುತ್ತೆ ಇದು ಪ್ರಿವಿಯಸ್ ಸ್ವಿಂಗ್ ಆಗಿರುತ್ತೆ. ಟ್ರೆಂಡ್ ವಿತ್ ಕ್ವಾಂಟಿಟಿ ಸೈಜ್, SL ಬಿಗ್ ಕ್ವಾಂಟಿಟಿ ಲೆಸ್. ನಾನು ಹೇಳಿದಾಗೆ ಇಫ್ ಇನ್ ಕೇಸ್ ನಮಗಲ್ಲಿ 100+ SL ತೋರಿದರೆ ನಾವಿಲ್ಲಿ ಏನು ಮಾಡ್ತೀವಿ, ನಮ್ಮ ಯೋಗ್ಯತೆ ಪ್ರಕಾರ ಕ್ವಾಂಟಿಟಿ ಸ್ವಲ್ಪ ನಾವು ಲೆಸ್ ಮಾಡ್ತೀವಿ. ಫೈನ್. ಸೊ ಹೋಲ್ಡ್ SL ಆ್ಯಂಡ್ ಟಾರ್ಗೆಟ್. ನಾನು ಹೇಳಿದಾಗೆ ನಮಗಲ್ಲಿ 10,000 ಪ್ರಾಫಿಟ್ ತೋರಿಸ್ತಾರೆ, 15,000 ಪ್ರಾಫಿಟ್ ತೋರಿಸ್ತಾರೆ ಅಂದರೆ ನಾವಿಲ್ಲಿ ಏನು ಮಾಡ್ತೀವಿ, ಬುಕ್ ಮಾಡ್ತೀವಿ. ಬಟ್ ಅಲ್ಲಿ ನಮಗೆ 20,000 30,000 ಪ್ರಾಫಿಟು ಕೊಡ್ಬೋದು, ಅಥವಾ ನಮಗಲ್ಲಿ 10,000 ನೆಗೆಟಿವಲ್ಲಿ ಲಾಸಸ್ಸು ಕೊಡ್ಬೋದು. ಜಸ್ಟ್ ನಾವು SLಗೆ ಮತ್ತು ಟಾರ್ಗೆಟಿಗೋಸ್ಕರ ವೆಯ್ಟ್ ಮಾಡಿ, ಆವಾಗಲೇ ನಿಮಗೊಂದು ಟ್ರೇಡ್ ಸಿಗ್ತಾರೆ. ಫೈನ್. ಸೊ ಥರ್ಡ್ ಒನ್, ಅವಾಯ್ಡ್ ಆಫ್ಟರ್ 3 PM ಅಂದರೆ 3 ಗಂಟೆ ಮೇಲೆ ಇದನ್ನ ಅವಾಯ್ಡ್ ಮಾಡಿ. ಬಿಕಾಸ್ ಇದು ನಮಗೆ ಟ್ರ್ಯಾಪಿಂಗ್ ಮಾಡ್ತಾರೆ. ಅಲ್ಲಿ ತುಂಬ ಜನ ಪೊಸಿಷನ್ನ ಆಫ್ಲೋಡ್ ಮಾಡ್ತಾರೆ, ಆನ್ಲೋಡ್ ಮಾಡ್ತಾರೆ. ಸೊ ಆವಾಗ ಮಾರ್ಕೆಟ್ ವಾಲಿಟಿಲಿಟಿ ಕ್ರಿಯೇಟ್ ಮಾಡ್ತಾರೆ. ನಮಗಿಲ್ಲಿ ಎಂಟ್ರಿ ಕೊಡ್ತಾರೆ, ಬಟ್ ತುಂಬ ಸಮಯ ಅದು ಸ್ಟಾಪ್ ಲಾಸ್ ಹಿಟ್ ಮಾಡ್ತಾರೆ. ಸೊ ಅದಕ್ಕೆ 3 ಗಂಟೆ ಮೇಲೆ ಈ ಟ್ರೇಡ್ನ ಅವಾಯ್ಡ್ ಮಾಡಿ. ಹಾಗೆ ನಾನು ನಿಮಗಿದು 1 ವರ್ಷದ ಡಾಟಾ ಶೇರ್ ಮಾಡಿದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಒಂದು ವರ್ಷದಲ್ಲಿ ನಮಗೆ ಎಷ್ಟು ಪಾಯಿಂಟ್ಸ್ ಪ್ರಾಫಿಟ್ ಆಯಿತು, 1 ಲಾಟಲ್ಲಿ ಎಷ್ಟು ಪಾಯಿಂಟ್ ಪ್ರಾಫಿಟ್ ಆಯಿತು, 24,000. 2 ಲಾಟಲ್ಲಿ ಇಫ್ ಇನ್ ಕೇಸ್ ನೀವು ಟ್ರೇಡ್ ಮಾಡಿದರೆ ಅದರಲ್ಲಿ ನಿಮಗೆ 48,000 ಪ್ರಾಫಿಟ್ ಆಗ್ತಿತ್ತು. 3 ಲಾಟಲ್ಲಿ ಇಫ್ ಇನ್ ಕೇಸ್ ನೀವು ಟ್ರೇಡ್ ಮಾಡಿದರೆ 72,000 ಪ್ರಾಫಿಟ್ ಆಗ್ತಿತ್ತು. 4 ಲಾಟಲ್ಲಿ ಇಫ್ ಇನ್ ಕೇಸ್ ನೀವು ಟ್ರೇಡ್ ಮಾಡಿದರೆ 90,000 ಪ್ರಾಫಿಟ್ ಆಗ್ತಿತ್ತು. ಇಫ್ ಇನ್ ಕೇಸ್ ನೀವು 5 ಲಾಟಲ್ಲಿ ಪ್ಲ್ಯಾನ್ ಮಾಡಿದರೆ ನಿಮಗೆ ಇಲ್ಲಿ 1,20,000 ಪ್ರಾಫಿಟ್ ಆಗ್ತಿದೆ. ಫೈನ್. ಸೊ ಅದು ನಿಮ್ಮ ಮೇಲೆ ಡಿಪೆಂಡು, ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಟ್ರೇಡ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್. ಫೈನ್. ಸೊ ನಾನು ಹೇಳಿದಾಗೆ ಇದರಲ್ಲಿ ತುಂಬ ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ. ನೀವು ಇಯರ್ ಎಂಡಲ್ಲಿ ಪ್ರಾಫಿಟ್ ಇಡ್ತೀರಾ, ಬ್ರೋಕರೇಜ್ ಎಲ್ಲ ತೆಗೆದು ನೀವು ಇಯರ್ ಎಂಡಲ್ಲಿ ಪ್ರಾಫಿಟ್ ಇಡ್ತೀರಾ. ಫೈನ್. ಸೊ ಇದರಲ್ಲಿ ತುಂಬ ಸ್ಟಾಪ್ ಲಾಸ್, ಬಟ್ ಸ್ಟಾಪ್ ಲಾಸು ಕೂಡ ಅಷ್ಟೊಂದಿಲ್ಲ. 70 ಪಾಯಿಂಟು, 60 ಪಾಯಿಂಟು, 56 ಪಾಯಿಂಟು, 112 ಪಾಯಿಂಟು ಈ ಥರ ಸ್ಟಾಪ್ ಲಾಸ್ ಇರ್ತಾರೆ. ಬಟ್ ಅದರ ಅಗೇನ್ಸ್ಟಲ್ಲಿ ಟಾರ್ಗೆಟ್ ಹೇಗಿರ್ತಾರೆ, 300, 200, 340, 290 ಈ ಥರ ನಮಗೆ ಟಾರ್ಗೆಟ್ ಸಿಗ್ತಾರೆ. ಫೈನ್. ಸೊ ನಾನು ಹೇಳಿದಾಗೆ ನೀವು ಸ್ಟಾಪ್ ಲಾಸ್ ಕೊಡಲಿಕ್ಕೆ ರೆಡಿ ಇದ್ದೀರಾ, ಆವಾಗಲೇ ಟ್ರೇಡ್ ಮಾಡಿ. ಇಫ್ ಇನ್ ಕೇಸ್ ನೀವು ರೆಡಿ ಇಲ್ಲ ಅಂದರೆ ಪ್ಲೀಸ್ ಟ್ರೇಡ್ ಮಾಡಬೇಡಿ. ಬಿಕಾಸ್ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ, ನೀವಿಲ್ಲಿ ಟ್ರೇಡ್ ಮಾಡ್ತೀರಾ 1,00,000 ರೂಪಾಯಿ. ಇದರಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮ್ಮದು 10 ಟ್ರೇಡು ಲಾಸ್ ಆಗ್ತಾರೆ. ಆವಾಗ ನಿಮ್ದು ಏನಾಗ್ತಾರೆ, 1,00,000 10,000 ಆಗ್ತಾರೆ. ದೆನ್ ನಿಮಗೆ ಇಲ್ಲಿ ಕಾನ್ಫಿಡೆನ್ಸ್ ಬರಲ್ಲ ಟ್ರೇಡ್ ಮಾಡಲಿಕ್ಕೆ. ಸೊ ನೀವು ಈ 1,00,000 ಕಳ್ಕೊಳ್ಳಿಕ್ಕೂ ರೆಡಿ ಇದ್ದೀರಾ, ಆವಾಗಲೇ ನೀವು ಬ್ಲ್ಯಾಂಕ್ ಆಗಿ ಟ್ರೇಡ್ ಮಾಡಿ. ನಾನು ಹೇಳಿ ಸ್ಟ್ರಾಟಜಿ ಮೇಲೆ ಬ್ಲ್ಯಾಂಕ್ ಆಗಿ ಟ್ರೇಡ್ ಮಾಡಿ. ಇಫ್ ಇನ್ ಕೇಸ್ ನೀವು 1,00,000 ಕಳ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಆ ಥರ ಮೆಂಟಾಲಿಟಿ ಇಲ್ಲ ಅಂದರೆ ಪ್ಲೀಸ್ ಈ ಸ್ಟ್ರಾಟಜಿನ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ನಿಮಗೆ ಇಲ್ಲಿ ಅನ್ನೆಸೆಸರಿ ಲಾಸಸ್ ಆಗ್ತದೆ. ನಿಮ್ಗೆ ಇದರಲ್ಲಿ ಡೈಲಿ ಪ್ರಾಫಿಟ್ ಆಗಲ್ಲ, ಹಾಗಂತ ಇದು ನಿಮಗೆ ಡೈಲಿ ಟ್ರೇಡ್ಸ್ ಕೂಡ ಕೊಡಲ್ಲ. ನಿಮಗೆ ತಿಂಗಳಿಗೆ ಒಂದ್ಸಲ ಟ್ರೇಡ್ ಕೊಡ್ಬೋದು, ವಾರಕ್ಕೊಂದ್ಸಲ ಟ್ರೇಡ್ ಕೊಡ್ಬೋದು, ಅಥವಾ ವರ್ಷಕ್ಕೊಂದ್ಸಲ ಕೂಡ ಟ್ರೇಡ್ಸ್ ಕೊಡ್ಬೋದು. ಇಲ್ಲಿ ನೀವು ನೋಡ್ಬೋದು, 19ನೇ ತಾರೀಕು ಟ್ರೇಡ್ ಕೊಡ್ತು, SL ಹಿಟ್ ಆಯಿತು. 4ನೇ ತಾರೀಕು ಟ್ರೇಡ್ ಕೊಡ್ತು, ಜನವರಿಯಲ್ಲಿ SL ಹಿಟ್ ಆಯಿತು. ಅದರ ನಂತರ 24ನೇ ತಾರೀಕು ಟ್ರೇಡ್ ಕೊಡ್ತು, ಬಟ್ SL ಹಿಟ್ ಆಯಿತು. ಅದೇ ನಂತರ 20ನೇ ತಾರೀಕಿಗೆ ಟ್ರೇಡ್ ಕೊಡ್ತು, SL ಹಿಟ್ ಆಯಿತು. ಸೊ ಏನಾಯಿತು ಅಂದರೆ 4 ದಿನ SL ಹಿಟ್ ಆಯಿತು ಕಂಟಿನ್ಯೂ. 1 ತಿಂಗಳಲ್ಲಿ 4 ದಿನ ಟ್ರೇಡ್ ಮಾಡಿದ್ವಿ, 4 ದಿನ ಕೂಡ ಸ್ಟಾಪ್ ಲಾಸ್ ಹಿಟ್ ಆಯಿತು. ಆವಾಗ ನೀವು ಮೆಂಟಲಿ ವೀಕ್ ಆಗ್ತೀರಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇಫ್ ಇನ್ ಕೇಸ್ ನೀವು ಫೈನಾನ್ಷಿಯಲಿ ಕರೆಕ್ಟ್ ಇದ್ದೀರಾ, ನೀವು ಇಲ್ಲಿ ಹಣ ಕೊಡಲಿಕ್ಕೆ ರೆಡಿ ಇದ್ದೀರಾ, ಆವಾಗಲೇ ಈ ಸ್ಟ್ರಾಟಜಿನ ಪ್ಲ್ಯಾನ್ ಮಾಡಿ. ಬಿಕಾಸ್ ಇದರಲ್ಲಿ ತುಂಬ ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ, ಬಟ್ ಇಯರ್ ಎಂಡಲ್ಲಿ ನೀವು ಪ್ರಾಫಿಟ್ ಆಗ್ತೀರಾ. ಎಲ್ಲ ಸ್ಟ್ರಾಟಜಿ ಕೂಡ ಹೀಗೆ, ಬಟ್ ನಿಮಗದು 4
ಚಾರ್ಟ್ ತೋರಿಸ್ತಾರೆ, ಇಲ್ಲಿ ಒಂದೊಳ್ಳೆ ಮೊಮೆಂಟಮ್ ಕೊಡ್ತಾರೆ, ಇಲ್ಲಿ ಒಂದೊಳ್ಳೆ ಸೆಲ್ಲಿಂಗ್ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ಲದೂ ಕೂಡ ಹೀಗೆ ವರ್ಕ್ ಆಗುತ್ತೆ. ಫೈನ್, ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ವಿಡಿಯೋ ಚೆನ್ನಾದರೆ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ತುಂಬ ಸ್ಟಾಕಿದ್ದು ಅಪ್ಡೇಟ್ ಎಲ್ಲ ಮಾಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು. ಹಾಗೆ ಡಿಮ್ಯಾಟ್ ಅಕೌಂಟ್ ಇದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟಬಲ್ ವೀಕೆಂಡ್.